ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲಿ ದುರ್ಗಾ ಅವ್ರು ಇನ್ನು ಬಂದೇ ಇಲ್ಲ. ಅವ್ರೇನಾದ್ರೂ ಬಂದು ಸತ್ಯ ಹೇಳ್ಬಿಡ್ತಾರೆ ಅಂತ ನೀವೇನಾದ್ರೂ ಅವ್ರನ್ನ ತಡಿತಾ ಇದ್ದೀರಾ? ಹೌದು, ದುರ್ಗಾ ಬರ್ದೇ ಇದ್ರೆ ನಾವೆಲ್ಲ ಸುಮ್ಮನೆ ಹೋಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಸುಮ್ನೆ ಹೋಗೋ ಮಾತೇ ಇಲ್ಲ, ನಮಗ್ ಉತ್ತರ ಬೇಕೇ ಬೇಕು. ಹೆಂಡತಿ ಪೀಡಿತ ಶರತ್ಗೆ ಧಿಕ್ಕಾರ 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 ಧಿಕ್ಕಾರ. ದುರ್ಗ ಎಲ್ಲೋದ್ಲು ಇನ್ನೂ ಬರ್ಲಿಲ್ವಲ್ಲ? ಮನೆಯಿಂದ ಹೊರಟಿದ್ದಾಳೆ ಅಂತ ಅಪ್ಪ ಹೇಳಿದ್ರು. ಫೋನ್ ಮಾಡಿದ್ರೆ ತಗೋತಾ ಇಲ್ಲ. ದುರ್ಗಂಗೇನಾದ್ರೂ ತೊಂದರೆ ಆಗಿರಲ್ಲ ತಾನೆ? ಅಕಸ್ಮಾತ್ ದಾರಿಲೇನಾದ್ರೂ ಚೇಚೆ ನಾನು ನೋಡಿ, ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ. ದುರ್ಗಾ ಮನೆಯಿಂದ ಹೊರಟಿದ್ದಾಳೆ. ಆನ್ ದ ವೇ ಬರ್ತಾ ಏನೋ ಸಮಸ್ಯೆ ಆಗಿರ್ಬೋದು. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಸುಮ್ಮನೆ ಏನೇನೋ ನೆಪ ಹೇಳಿ ನಮ್ಮಿಂದ ತಪ್ಪಿಸ್ಕೋಬೇಡಿ ಶರತ್. ಹಿತಾ, ಎಲ್ಲಿ ಹೋಗ್ತಿದ್ಯಾ? ನಾನು ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕು. ಈ ಮನೆಗೆ ನೋಡ್ಕೊಂಬ ಅಂದ್ರೆ ಹೋಗ್ತಾನೆ ಇಲ್ಲ, ಲೇಜಿ. ಎಷ್ಟು ಸಲ ಆಸೆ ನನ್ನ ಇಲ್ಲಿಂದ, ಆಗ್ಲಿಂದ ಒಂದೊಂದ್ ನಿಮಿಷಕ್ಕೂ ಕಳಿಸ್ತಿದ್ಯಾ ಅಲ್ಲೇನಾಯ್ತು ನೋಡ್ಕೊಂಡ್ ಬಾ ಅಂತ. ಓಹೋ, ಹಾಗಿದ್ರೆ ನಿನ್ಗೆ ಟೆನ್ಷನ್ ಆಗಿದ್ಯಾ? ಅಣ್ಣಂಗೆ ತೊಂದರೆ ಆಗಿದೆ ಅಂತ? ಇಲ್ಲ. ಹೌದಾ? ಮತ್ತೆ ಟೆನ್ಷನ್ ಇಲ್ಲ ಅಂತ ಹೇಳಿದ್ಮೇಲೆ ನೀನ್ ಯಾಕೆ ಆಚೆ ಹೋಗ್ಬೇಕು? ಹಿತಾ, ನಮ್ಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಅವ್ರ ಮೇಲೆ ಕೇರ್ ತೋರ್ಸೋದಲ್ಲಿ ತಪ್ಪು ಏನೂ ಇಲ್ಲ. ನೋಡು, ಈಗ ನಾನು ಅಣ್ಣ ಎಷ್ಟ್ ಕಿತ್ತಾಡ್ತೀವಿ, ಕೋಪನೂ ಮಾಡ್ಕೊಂತೀವಿ. ಹಾಗಂತ ಅಣ್ಣಂಗೇನಾದ್ರೂ ತೊಂದರೆ ಆದ್ರೆ ನನ್ಗೂ ಟೆನ್ಷನ್ ಆಗಲ್ವಾ? ನನಗೆ ಟೆನ್ಷನ್ ಆಗ್ತಿಲ್ಲ. ಸುಳ್ಳು ನಮ್ಮಲ್ಲಿಲ್ವಯ್ಯ, ಸುಳ್ಳೇ ನಮ್ಮನೆ ದೇವ್ರು. ಆಯ್ತು, ನಿನ್ಗೆ ಟೆನ್ಷನ್ ಆಗ್ತಿಲ್ಲ ಅಂತ ನೀನ್ ಹೇಳ್ತಿದ್ಯಾ. ಆದ್ರೆ ನಿನ್ ಕಣ್ಗಳಿದ್ಯಲ್ಲ ಪುಟಾಣಿ, ಕ್ಯೂಟ್ ಆಗಿ, ಅದ್ರಲ್ಲಿ ಟೆನ್ಷನ್ ಕಾಣ್ತಿದೆ. ನನ್ಗೂ ಭಯ ಆಗ್ತಿದೆ ಆಯ್ತಾ. ಅವರೆಲ್ಲ ಯಾಕೆ ಬಂದ್ರು, ಅಲ್ಲಿ ಏನ್ ಆಗ್ತಿದೆ ನಂಗಂತೂ ಅರ್ಥನೇ ಆಗ್ತಿಲ್ಲ. ಪಾಪ ಅಣ್ಣ. ಪಾಪ ಏನಂದೆ? ಏನಿಲ್ಲ, ನಂಗೇನು ಟೆನ್ಷನ್ ಆಗ್ತಿಲ್ಲ. झूठ बोले कौवा काटे. ದುರ್ಗಾ, ನಿನ್ಗೇನು ಆಗಿಲ್ಲ ತಾನೆ? ನೀನ್ ಇಷ್ಟೊತ್ತಾದ್ರೂ ಬರ್ದೇ ಇರೋದ್ ನೋಡಿ ನಿನ್ಗೇನು? ನನ್ಗೇನಾಗಿಲ್ಲ ಬೋಸು. ನನಗ್ ಮಾತ್ರ ಅಲ್ಲ, ನಿಮ್ಗೂ ಏನಾಗಕ್ಕೂ ನಾನು ಬಿಡೋದಿಲ್ಲ. ನಾನಿಲ್ಲಿರೋವರೆಗೂ ಶರತ್ ದುರ್ಗಂಗ್ ಏನು ಆಗಕ್ ಬಿಡಲ್ಲ. ಓ, ಶರತ್ ಅವ್ರ ವೈಫ್ ದುರ್ಗಾ ಅವ್ರು ಬಂದಿದ್ದಾರೆ. ಮೇಡಮ್, ನಾವೆಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು. ಶರತ್ ಅವರು ನಿಮ್ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಂತೆ. ನಿಮ್ಗೂ ಹಾಗೂ ಅವ್ರ ಎಕ್ಸ್ ವೈಫ್ ಅಂಬಿಕಾ ಅವ್ರಿಗೆ ಕಿರುಕುಳ ಕೊಟ್ಟಿದಾರಂತೆ. ಇವಾಗ ನಿಮ್ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದಾರಂತೆ. ನಿಜನಾ ಇದೆಲ್ಲ? ಇದು ಪ್ರಶ್ನೆನಾ ಅಥವಾ ನಿಮಗ್ ಬೇಕಾಗಿರೋ ಉತ್ತರ ನಾನು ಕೊಡ್ಬೇಕು ಅನ್ನೋ ನಿರೀಕ್ಷೆನಾ? ಅಲ್ಲ, ನಿಮ್ ಪ್ರಶ್ನೆನೇ ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ. ಶರತ್ ಅವರು ನಿಮ್ ಮೇಲೆ ದೌರ್ಜನ್ಯ ಮಾಡಿರೋದು ನಿಜನಾ ಅಂತ ಕೇಳಿ, ಅದನ್ ಬಿಟ್ಟು ಅವ್ರು ದೌರ್ಜನ್ಯ ಮಾಡಿದ್ದಾರೆ, ಅದು ನಿಜ ಅಲ್ವಾ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದೀರಲ್ಲ. ನಮ್ಮ ಹತ್ರ ಸಾಕ್ಷಿಗಳಿವೆ ಮೇಡಮ್. ಸಾಕ್ಷಿ? ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದ್ರೆ ಒಬ್ರು ಬಗ್ಗೆ ಗೊತ್ತಿಲ್ಲದೆ ಇಷ್ಟೊಂದೆಲ್ಲ ಆರೋಪಗಳನ್ನ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು?
ಶರತ್ ಅವರು ಅವ್ರ ಮೊದಲನೇ ಹೆಂಡತಿ ಅಂಬಿಕಾ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಶರತ್ ಅವರು ಮನ್ಸ್ ಮಾಡಿದಿದ್ರೆ ಅವ್ರ ಅಂತಸ್ತಿಗೆ ತಕ್ಕನಂತ ಹುಡುಗಿನ ಮದ್ವೆ ಆಗ್ಬೋದಿತ್ತು. ಆದ್ರೆ ಅಂಬಿಕಾ ಅವರು ಅನಾಥೆ ಅಂತ ತಿಳ್ಕೊಂಡ್ರು ಅವರು ಅಂಬಿಕಾ ಅವ್ರನ್ನೇ ಮದ್ವೆ ಆದ್ರು. ಯಾಕಂದ್ರೆ ಅವರು ಅಂಬಿಕಾ ಅವ್ರನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ರು. ಅಂಬಿಕಾ ಅವ್ರನ್ನ ಕಳ್ಕೊಂಡ್ಮೇಲೆ ಅವರು ಮಾನಸಿಕವಾಗಿ ಎಷ್ಟು ಹಿಂಸೆ ಪಡ್ತಿದ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ನಿಮಗ್ ಗೊತ್ತಿದ್ಯಾ? ನನಗ್ ಗೊತ್ತು. ಯಾಕಂದ್ರೆ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಪ್ರತಿದಿನ ಅನುಭವಿಸ್ತಿರೋದ್ನ ಒಂದು ಚಿಕ್ಕ ಭಾಗನೂ ನೀವ್ ಯಾರು ಬದುಕಿಲ್ಲ. ಹಾಗಾದ್ಮೇಲೆ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮ್ಗೆಲ್ಲ ಏನಿದೆ? ಅಷ್ಟಕ್ಕೂ ಯಾರು ನೀವೆಲ್ಲ? ಹಾಗಲಕಾಯಿಗೆ ಬೇವಿನ ಕಾಯಿಯ ಸಾಕ್ಷಿ ಅಂತೆ. ಅಲ್ಲ, ಈವ ಮನೆ ಮಗುನ್ ನೋಡ್ಕೊಳಕ್ ಬಂದು ಇವ ಏನ್ ಬುಟ್ಟಿಗೆ ಹಾಕೊಂಡು ಮದುವೆ ಆಗೋಳೆ. ಅದೇ ಗೋಲ್ಡ್ ಡಿಗರ್ಸು, ಇವಳೇನು ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು? ಇಲ್ಲಿವರೆಗೂ ನನ್ನ ಬಗ್ಗೆ ಮಾತಾಡ್ತಾ ಇದ್ರಿ, ಸುಮ್ಮನಿದ್ದೆ. ದುರ್ಗಾ ಬಗ್ಗೆ ಒಂದು ಮಾತು ಕೆಟ್ಟದಾಗಿ ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಅಲ್ಲ, ಒಂದು ಮಗುಗೆ ತಾಯಿ ಆಗೋದು ಸುಲಭ ಅಂತ ಅನ್ಕೊಂಡಿದ್ದೀರಾ? ಆ ನನ್ನ ಮಗಳು ಮತ್ತೆ ಮಾತಾಡಕ್ ಶುರು ಮಾಡಿದ್ದೆ ದುರ್ಗಾ ಬಂದ್ಮೇಲೆ. ಅವಳು ಮತ್ತೆ ನಕ್ಕಿದ್ದು ದುರ್ಗಾ ಇಂದಾನೆ. ತಾಯಿ ಕಳ್ಕೊಂಡು ನನ್ನ ಮಗಳು ಬದುಕಿದ್ದು ಇಲ್ದೇ ಇರೋ ತರ ಇದ್ಲು. ದುರ್ಗಾ ಬಂದ್ಮೇಲೆ ಅವಳಿಗೆ ಮತ್ತೆ ಜೀವ ಬಂದಿದ್ದು. ಅಲ್ಲ, ಒಂದು ಹೆಣ್ಣಿನ ಮೇಲೆ ಈ ತರ ಆಪಾದನೆ ಮಾಡ್ತಾ ಇದೀರಲ್ಲ, ಮುಂದೊಂದಿನ ನಿಮ್ಮನೇಲಿರೋ ತಾಯಿಗೋ ತಂಗಿಗೋ ಅಥವಾ ಮಗಳಿಗೋ ಯಾರಾದ್ರೂ ಈ ತರ ಆಪಾದನೆ ಮಾಡಿದ್ರೆ ನೀವೆಲ್ಲ ಸಹಿಸ್ಕೊಂಡಿರ್ತೀರಾ? ದುರ್ಗಾಗೆ ಬೇಕಾದಷ್ಟು ಆಪ್ಷನ್ಸ್ ಇತ್ತು, ಆದ್ರೆ ಅವಳು ನನ್ನ ಮಗಳ ತಾಯಿ ಆಗೋ ಆಪ್ಷನ್ ಚೂಸ್ ಮಾಡಿದ್ಲು. ಯಾಕೆ ಅಂದ್ರೆ ತಾಯಿಗಿಂತ ದೊಡ್ಡ ಪಟ್ಟ ಬೇರೆ ಯಾವುದು ಇಲ್ಲ ಅಂತ. ಇವತ್ತು ನೀವುಗಳು ಆಡ್ತಿರೋ ಮಾತು ಬರೀ ದುರ್ಗಂಗ್ ಮಾತ್ರ ಗುರಿ ಹಾಕ್ಸ್ತಾ ಇಲ್ಲ, ನಿಮ್ ಮನೇಲಿರೋ ಅಮ್ಮ ತಂಗಿ ತಾಯಿ ಎಲ್ಲರಿಗೂ ಅನ್ವಯಿಸುತ್ತೆ. ನೆನ್ಪಿರ್ಲಿ, ಹೆಣ್ಣು ಅಂದ್ರೆ ದೇವತೆ ಅಂತ ಹೇಳ್ತಾರೆ. ಮನ್ಸಲ್ಲಿ ಹೆಣ್ಣಿನ ಬಗ್ಗೆ ಗೌರವ ಇಟ್ಕೊಳ್ದೆ ನೀವೆಲ್ಲ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇನೆ, ವೇಸ್ಟೇ. ಅದ್ರ ಬದಲು ಹೆಣ್ಣಿಗೆ ಗೌರವ ಕೊಡಿ, ಅದೇ ದೊಡ್ಡ ಪೂಜೆ. ನೋಡಿ, ಇದೇ ಫೈನಲ್. ಇನ್ನೊಂದ್ಸಲ ದುರ್ಗಂಗಾಗ್ಲಿ ಬೇರೆ ಯಾವುದೇ ಹೆಣ್ಣಿನ ಬಗ್ಗೆ ಆಗ್ಲಿ ಈ ತರ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ ಹೆಸರು ಮರ್ತು ಹೋಗ್ಬೇಕು. ಹಾಗೆ ಮಾಡ್ತೀನಿ. ದುರ್ಗಾ, ಅವ್ರ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೊಬೇಡ.